ನಳನು ಹಾಗೆಯೇ ಮಾಡಿದ. ಆದರೆ ಅವನು 10ನೆಯ ಹೆಜ್ಜೆ ಇಡುತ್ತಿದ್ದಂತೆ ಹೆಬ್ಬಾವು ಅವನನ್ನು ಕಚ್ಚಿತು. ಆ ಕ್ಷಣವೇ ನಳನು ತನ್ನ ಆಕರ್ಷಕ ರೂಪವನ್ನು ಕಳೆದುಕೊಂಡು ಕುರೂಪಿಯಾದ. ಯಾರಿಂದಲೂ ಅವನನ್ನು ಗುರುತಿಸಲಾಗುತ್ತಿರಲಿಲ್ಲ. ನಳನಿಗೆ ತುಂಬಾ ದುಃಖವಾಯಿತು. ಹೆಬ್ಬಾವು ಹೇಳಿತು, ನಳ ಮಹಾರಾಜ, ದುಃಖಪಡಬೇಡ. ನಾನು ಉದ್ದೇಶಪೂರ್ವಕವಾಗಿಯೇ ಹೀಗೆ ಮಾಡಿರುವೆ, ನಿನ್ನನ್ನು ಯಾರೂ ಗುರುತಿಸದಿರಲಿ ಎಂದು. ಆದರೆ ಇದು ನಿನ್ನ ದೇಹದೊಳಕ್ಕೆ ಹೊಕ್ಕಿರುವ ಕಲಿಗೆ ಚಿತ್ರಹಿಂಸೆಯನ್ನು ಕೊಡುತ್ತಿರುವುದು. ಕಲಿ ದಮಯಂತಿಯನ್ನು ವಿವಾಹ ಮಾಡಿಕೊಳ್ಳುವ ಆಸೆಯಿತ್ತು. ಆದರೆ ಅವಳು ನಿನ್ನನ್ನು ವರಿಸಿದಳು. ಆಗ ಕೋಪದಿಂದ ಕಲಿಯು ನಿನ್ನ ಕಾಯವನ್ನು ಪ್ರವೇಶಿಸಿದ. ಈ ಎಲ್ಲಾ ಕಷ್ಟಗಳನ್ನು ಕೊಡುತ್ತಿರುವವನು ಅವನೇ. ನನ್ನ ವಿಷವು ನಿನ್ನ ದೇಹದಲ್ಲಿರುವವರೆಗೆ ಕಲಿಯು ಅಸಹನೀಯ ಕಷ್ಟಗಳನ್ನು ಅನುಭವಿಸುವ. ಗಾಯಗಳಿಗೆ ಔಷಧದಂತೆ ನನ್ನ ವಿಷವು ಕೆಲಸ ಮಾಡುತ್ತದೆ. ನಿನ್ನನ್ನು ಯಾರೂ ಶಪಿಸಲಾರರು. ಈ ಹೋರಾಟದಲ್ಲಿ ನೀನು ಜಯಶಾಲಿಯಾಗುತ್ತೀಯಾ? ಇಷ್ಟು ಹೇಳಿದ ಕಾರ್ಕೋಟಕವು 2 ತುಂಡು ದಿವ್ಯ ವಸ್ತ್ರಗಳನ್ನು ಇತ್ತು ಅದೃಶ್ಯವಾಯಿತು. ನಳನು ಅಯೋಧ್ಯೆಯ ರಾಜ ಋತುರ್ಪಣ ಆಸ್ಥಾನಕ್ಕೆ ಬಂದನು. ನಾನು ಅಶ್ವಶಾಸ್ತ್ರದಲ್ಲಿ ಪರಿಣತನು ಹಾಗೂ ಹಣಕಾಸು ವ್ಯವಹಾರದಲ್ಲಿ ತಜ್ಞ, ಜೊತೆಗೆ ಪಾಕಶಾಸ್ತ್ರದಲ್ಲೂ ಪ್ರವೀಣನು ಎಂದು ದೊರೆಗೆ ಪರಿಚಯ ಮಾಡಿಕೊಂಡನು. ತನ್ನ ಹೆಸರು ಬಾವುಕನೆಂದು ಹೇಳಿಕೊಂಡನು. ದೊರೆಯು ನೀನು ನನ್ನ ಆಸ್ಥಾನದಲ್ಲಿ ಇರು ಎಂದು ಹೇಳಿದನು. ನನ್ನ ಕುದುರೆಗಳು ಭೂಮಿಯ ಮೇಲೆ ಅತಿ ವೇಗದಲ್ಲಿ ಓಡುವಂತಿರಬೇಕು. ಅವುಗಳನ್ನು ಮೀರಿಸುವ ಅಶ್ವಗಳು ಇರಕೂಡದು. ಇವತ್ತಿನಿಂದಲೇ ನನ್ನ ಅಶ್ವಶಾಲೆಯ ಜವಾಬ್ದಾರಿಯನ್ನು ವಹಿಸಿಕೊ ಎಂದು ಹೇಳಿದನು. ಋತುರ್ಪಣ ಮಹಾರಾಜನ ಕುದುರೆಗಳನ್ನು ತರಬೇತುಗೊಳಿಸಲು ಒಪ್ಪಿದ ನಳನು ಅಂದೇ ಅಶ್ವಶಾಲೆಯ ಹೊಣೆಯನ್ನು ವಹಿಸಿಕೊಂಡನು. ಪ್ರತಿದಿನ ಸಂಜೆ ನಳನಿಗೆ ದಮಯಂತಿಯ ನೆನಪಾಗುತ್ತಿತ್ತು. ಪ್ರೀತಿಯ ಪತ್ನಿಯನ್ನು ಜ್ಞಾಪಿಸಿಕೊಂಡು ಅವನು ಹಾಡುತ್ತಿದ್ದ. ಶೀಲ ಸಂಪನ್ನೆಯವಳು, ಎಲ್ಲಿರುವಳು, ಯಾರಿಗೆ ಗೊತ್ತು? ಎಲ್ಲಿರುವಳು ಅವಳು, ಎಲ್ಲಿರುವಳು? ಆ ಅವಿವೇಕಿಯ ನೆನೆಯುತ್ತಲಿರುವಳು. ವಿಧಿಯು ಅವಳ ನೆನೆದು ಕಾಡಿತೋ ಏನು ಮಾಡಿತೋ? ಒಂದು ದಿನ ದೊರೆಯು ಕೇಳಿದ, ನೀನು ಹಂಬಲಿಸುತ್ತಿರುವ ಆ ಸ್ತ್ರೀ ಯಾರು? ಯಾರ ಪತ್ನಿಯವಳು? ನಳನು ಸಂಕ್ಷಿಪ್ತವಾಗಿ ಕಥೆಯನ್ನು ಹೇಳಿದ. ಆದರೆ ಅದು ತನ್ನ ಜೀವನಗಾಥೆ ಎಂಬುದನ್ನು ತಿಳಿಸಲಿಲ್ಲ. ಋತುಪರ್ಣ ನಿಟ್ಟುಸಿರು ಬಿಟ್ಟ. ತನ್ನ ಎದುರಿಜಿರುವವನೇ ಮಹಾತ್ಮ ನಳ ಎಂಬುದು ಅವನಿಗೆ ತಿಳಿಯಲಿಲ್ಲ. ಏತನ್ಮಧ್ಯೆ ನಳನು ಜೂಜಿನಲ್ಲಿ ಸಮಸ್ತವನ್ನೂ ಕಳೆದುಕೊಂಡು ಪತ್ನಿಯೊಡಗೂಡಿ ದೇಶಾಂತರ ಹೋದ ವಿಚಾರ ವಿದರ್ಭರಾಜ ದಮಯಂತಿಯ ತಂದೆ ಭೀಮನಿಗೆ ಗೊತ್ತಾಯಿತು. ಭೀಮನಿಗೆ ಎದೆ ಹೊಡೆದು ಹೋಯಿತು. ಅವನು ಕೂಡಲೇ ಬೇಹುಗಾರಿಕೆ ತಂತ್ರದಲ್ಲಿ ಪಳಗಿದ ಬ್ರಾಹ್ಮಣರನ್ನು ಕರೆಸಿ ಎಲ್ಲಾ ರಾಜಧಾನಿಗಳಿಗೂ ಹೋಗಿ ನಳ ಮತ್ತು ದಮಯಂತಿಯರು ಎಲ್ಲಿದ್ದಾರೆ ಎಂಬುದನ್ನು ಖಚಿತ ಮಾಹಿತಿ ತಂದವರಿಗೆ ಬಹುಮಾನ ಕೊಡುವುದಾಗಿ ಆಸೆಯನ್ನು ತೋರಿಸಿದ ಬ್ರಾಹ್ಮಣರು ಎಲ್ಲಾ ದಿಕ್ಕುಗಳಿಗೂ ಹೋದರು. ಅವರಲ್ಲಿ ಒಬ್ಬ ಚೇದೀನಗರ ತಲುಪಿ ಸ್ಥಳೀಯ ಬ್ರಾಹ್ಮಣರೊಂದಿಗೆ ಅರಮನೆಗೆ ಹೋದ. ಅಲ್ಲಿ ದಮಯಂತಿಯನ್ನು ಕಂಡ ತಕ್ಷಣ ಅವನಿಗೆ ಅವಳ ಗುರುತು ಹತ್ತಿತು. ಚಂದ್ರವದನೆಯಾದ ಅವಳ ದುಃಖಸ್ಥಿತಿಗೆ ಮರುಗಿದ ಬ್ರಾಹ್ಮಣನು ಕಷ್ಟಪಟ್ಟು ಏಕಾಂತದಲ್ಲಿ ದಮಯಂತಿಯನ್ನು ಅವಳ ಅಣ್ಣನ ಗೆಳೆಯನೆಂದು ಭೇಟಿ ಮಾಡಿದನು. ಅವಳ ಅಣ್ಣನ ಗೆಳೆಯ ಸುದೇವ ತಾನೆಂದು ಪರಿಚಯಿಸಿಕೊಂಡನು. ಅವನು ಸಹಾನುಭೂತಿಯಿಂದ ಮಾತನಾಡಿದನು. ದಮಯಂತಿಯು ಅವನನ್ನು ಗುರುತಿಸಿದಳು. ಆನಂತರ ಕಣ್ಣೀರು ಕರೆಯುತ್ತಾ ತನ್ನ ಕಥೆಯನ್ನು ಹೇಳಿದಳು. ರಾಜಕುಮಾರಿ ಸುನಂದೆಯು ಅವರಿಬ್ಬರ ಮಾತುಕತೆಯನ್ನು ಗಮನಿಸಿದಳು. ಕೂಡಲೇ ತಾಯಿಯ ಬಳಿಗೆ ಹೋಗಿ ತನ್ನ ಸಖಿಯು ಬ್ರಾಹ್ಮಣನೊಬ್ಬನೊಡನೆ ಕಣ್ಣೀರು ಸುರಿಸುತ್ತಾ ಮಾತನಾಡುತ್ತಿರುವುದನ್ನು ವರದಿ ಮಾಡಿದಳು. ರಾಣಿ ಕೂಡಲೇ ಸುದೇವನನ್ನು ಕರೆಸಿ, ಆ ಮಹಿಳೆ ಯಾರು? ಅವಳು ನಿನಗೆ ಹೇಗೆ ಗೊತ್ತು ಎಂದೆಲ್ಲ ವಿಚಾರಿಸಿದಳು. ಆಗ ಸುದೇವನು ದಮಯಂತಿಯ ಕಥೆಯನ್ನು ಅರುಹಿದನು. ದಮಯಂತಿಯ ತಂದೆಯೂ ಮಗಳನ್ನು ಹುಡುಕಲು ಎಲ್ಲಾ ದಿಕ್ಕುಗಳಿಗೂ ಬ್ರಾಹ್ಮಣರನ್ನು ಕಳುಹಿಸಿರುವುದನ್ನು ಹೇಳಿದನು. ಅವಳ ದೇಹವು ಧೂಳಿನಿಂದ ಅಡರಿದ್ದರೂ ಅವಳ ಕಾಂತಿ ಗುಂದಿರಲಿಲ್ಲ. ಅವಳ ಹಣೆಯ ಮೇಲಿನ ಮಚ್ಚೆಯಿಂದ ನಾನು ಅವಳನ್ನು ಗುರುತಿಸಿದೆ ಎಂದು ಹೇಳಿ ಸುದೇವನು ಮಾತು ಮುಗಿಸಿದನು. ರಾಣಿಯು ದಮಯಂತಿಯ ಮುಖದ ಮೇಲಿನ ಧೂಳನ್ನು ಸ್ವಚ್ಛ ಮಾಡಿದಳು. ಅವಳ ಹಣೆಯ ಮೇಲಿದ್ದ ಮಚ್ಚೆಯು ಈಗ ಕಾಣಿಸಿತು. ರಾಣಿಯು ಹೇಳಿದಳು, ದಮಯಂತಿ, ನೀನು ನನ್ನ ಸ್ವಂತ ಅಕ್ಕನ ಮಗಳು ಮಗಳೇ. ಈ ಮನೆ ನಿನ್ನದು, ಸಕಲೇಶ್ವರ್ಯವೂ ನಿನ್ನದು ಎಂದಳು. ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ದಮಯಂತಿಯು, ಅಮ್ಮ, ನಾನು ಯಾರೆಂಬುದನ್ನು ತಿಳಿಯದೆಯೂ ನೀವು ನನ್ನನ್ನು ಪ್ರೀತಿ ವಾತ್ಸಲ್ಯಗಳಿಂದ ನೋಡಿಕೊಂಡಿರಿ. ಈಗ ನಾನು ನಿಮ್ಮ ಮನೆಯ ಮಗಳೇ ಆದೆ. ನಾನಿಲ್ಲಿ ಸಂತೋಷದಿಂದ ಇದ್ದೇನೆ. ನನ್ನ ಮಕ್ಕಳು ನನ್ನ ತಂದೆಯ ಮನೆಯಲ್ಲಿದ್ದಾರೆ. ಮಕ್ಕಳ ತಂದೆಯೂ ಅವರ ಬಳಿಯಿಲ್ಲ. ನನಗೆ ತಂದೆಯ ಮನೆಗೆ ಹೋಗಲು ಅನುಮತಿ ನೀಡಿ ಎಂದು ಕೇಳಿದಳು. ರಾಣಿ ಅದಕ್ಕೆ ಸಮ್ಮತಿಸಿದಳು.